ನೋಡಿ, ಇದು ಒಂದು ಕಳೆ ಸೊಪ್ಪು. ಇದರಲ್ಲಿ ಒಳ್ಳೆ ಉಪಯೋಗ ಇದೆ. ಹಲ್ಲು ನೋವಿಗೆ ಒಂದು ಮುಷ್ಟಿಯಷ್ಟು ಸೊಪ್ಪನ್ನ ತೊಳೆದು ಬಿಸಿ ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಅದು ತಣ್ಣಗಾದ್ಮೇಲೆ ಒಂದೊಂದು ಅವರ್ಗೆ ಒಂದೊಂದು ಸ್ವಲ್ಪ ಬಾಯಿ ಮುಕ್ಕಳಿಸ್ತಾ ಇದ್ರೆ ಹಲ್ಲು ನೋವು ಕಡಿಮೆ ಆಗುತ್ತೆ. ನೋಡಿ, ಇದು ಅಮೃತ ಬಳ್ಳಿ ಸೊಪ್ಪು ಅಂತ ಹೇಳಿ, ಇದನ್ನ ನಾವು ಜಾಂಡಿಸ್ಗೂ ಮತ್ತು ನಮ್ಮದು ಏನಾರು ಚಳಿ ಜ್ವರ ಬಂದಾಗ, ಕೆಮ್ಮು ಬಂದಾಗ, ನೆಗಡಿ ಶೀತ ಆದಾಗ ಈ ಜಾಂಡಿಸಿಗೂ ಕೂಡ ಮಿಕ್ಸ್ ಮಾಡ್ತೀವಿ. ಶೀತ ನೆಗಡಿಗೂ ಇದನ್ನ ರಸನ ಸೊಪ್ಪನ್ನ ಬೇಯಿಸ್ಬಿಟ್ಟು ಅದನ್ನ ರಸನ ಗಂಟೆಗೊಂದ್ಸಾರಿ ಒಂದು 50 ml ತಗೊಳ್ತಾ ಇದ್ರೆ ಜೇನುತುಪ್ಪದ ಜೊತೆಲಿ ಜ್ವರ ಕಡಿಮೆ ಆಗುತ್ತೆ. ಇದು ಅಮೃತ ಬಳ್ಳಿ ಸೊಪ್ಪು. ನೋಡಿ, ಇದು ಪುನರ್ನವ ಸೊಪ್ಪು ಅಂತ ಹೇಳಿ, ಇದು ಶುಗರ್ ಇರೋರಿಗೆ ಇದರಲ್ಲಿ ಕಷಾಯ ಮಾಡಿ ಕೊಡೋದ್ರಿಂದ ಶುಗರ್ ಲೆವೆಲ್ಲು ಯಾವಾಗಲೂ ಕಂಟ್ರೋಲ್ ಆಗಿರುತ್ತೆ, ಜಾಸ್ತಿ ಆಗಲ್ಲ. ಮತ್ತು ಇದನ್ನು ನಾವು ಪೌಡ್ರ್ ಮಾಡಿ ಇಟ್ಕೊಂಡು ಸ್ವಲ್ಪ ಅರ್ಧ ಸ್ಪೂನ್ ಕೂಡ ತಗೊಳ್ಬೋದು. ಹಸಿ ಸೊಪ್ಪು ತಗೊಳ್ಬೋದು, ಶುಗರ್ ಮೇಂಟೈನ್ ಆಗಿರುತ್ತೆ. ನೋಡಿ, ಇದು ಜಾಗಡಿ ಬಳ್ಳಿ ಅಂತ ಹೇಳಿ, ಇದು ಮಹಿಳೆಯರಿಗೆ ಹೆಚ್ಚು ಉಪಯೋಗ ಆಗುತ್ತದೆ. ಏನಂದರೆ ಬಿಳಿ ಮುಟ್ಟಿನ ತೊಂದರೆ ಇರೋದ್ರಿಂದ ಅಧಿಕ ರಕ್ತಸ್ರಾವ ಆಗೋರಿಗೆ ಇದನ್ನ ರಸನ ಡೈಲಿ ಒಂದು 50 ml ಕುಡಿಸಿದ್ರೆ ಸಮ ಆಗುತ್ತೆ. ಮತ್ತು ಬಿಳಿ ಮುಟ್ಟಿನ ತೊಂದರೆ ಇರೋ ಲೇಡೀಸ್ಗೆ ಕಲ್ನಾರು ಮತ್ತು ಕಲ್ಸಕ್ಕರೆ ಹಸು ಹಾಲೊಳಗಡೆ ಹಾಕಿ ಇದನ್ನು ಕೂಡ ನಾವು 50 ml ರಸ ತಗೊಂಡು ಅವ್ರಿಗೆ ಡೈಲಿ ಒಂದು 15 ದಿನದ ಕಾಲ ಕೊಡ್ತಾ ಇದ್ರೆ ಆ ಬಿಳಿ ಮುಟ್ಟಿನ ಕಾಯಿಲೆಯಿಂದ ಗುಣಪಡಿಸ್ಬೋದು. ಇದು ಕಾಡು ಸೇವಂತಿ ಗಿಡ ಅಂತ ಹೇಳಿ, ಇದನ್ನ ಏನಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಯಾವುದೇ ಗಾಯ ಆದರೆ ಬಿದ್ದರೆ, ಮಕ್ಕಳು ಬಿದ್ದುಬಿಟ್ಟು ಬಾಡಿನಲ್ಲಿ ರಕ್ತ ಬರ್ತಾ ಇದ್ರೆ, ತರಿಸಿದಂಗಾಗಿದ್ರೆ ಅಥವಾ ಗಾಯ ಜಾಸ್ತಿ ಇದ್ದರೆ ಇದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಇದ್ರ ರಸನಾದರೂ ಹಾಕ್ಬೋದು ಅಥವಾ ಸೊಪ್ಪನ್ನ ಹಾಕಿ ಅದ್ರ ಮೇಲೆ ಒಂದು ಎಲೆ ಇಟ್ಟು ಕಟ್ಟೋದ್ರಿಂದ ನೋವು ಕಡಿಮೆ ಆಗುತ್ತೆ, ಗಾಯನೂ ಬೇಗ ವಾಸಿ ಆಗುತ್ತೆ, ಯಾವುದೇ ಸೆಪ್ಟಿಕ್ ಕೂಡ ಆಗೋದಿಲ್ಲ. ಮತ್ತು ಹಸುಗಳಿಗೂ ಕೂಡ ಇದನ್ನು ಅದೇ ರೀತಿ ಉಪಯೋಗಿಸ್ಬೋದು. ಇದು ನಗ್ಗಲಕುಡಿ ಸೊಪ್ಪು ಅಂತ ಹೇಳಿ ನಮ್ಮ ಹಳ್ಳಿ ಜನರಿಗೆ ಸಾಮಾನ್ಯ ಗೊತ್ತು. ಇದರಲ್ಲಿ ಸಾಂಬಾರು ಕೂಡ ಮಾಡ್ತಾರೆ. ಹಾಗೆ ಇದರ ಔಷಧೀಯ ಗುಣಗಳು ಏನಂತ ಹೇಳಿದ್ರೆ, ನಮ್ಮ ಕಿಡ್ನಿನಲ್ಲಿ ಸ್ಟೋನ್ ಆಗಿದ್ದರೆ, ಅಂದರೆ ನಮ್ಮ ಕಿಡ್ನಿನಲ್ಲಿ ಸ್ಟೋನು 1 mg 2 mg 3 mg ಆಗಿದ್ರೆ, ನೋಡಿ ಇಲ್ಲೊಂದು ಮುಳ್ಳು ಕಾಣ್ತಾ ಇದೆ, ಇದಕ್ಕೆ ಆನೆ ಮುಳ್ಳು ಅಂತಲೂ ಹೇಳ್ತಾರೆ. ಈ ಮುಳ್ಳುಗಳನ್ನೆಲ್ಲ ನಾವು ತಗೊಂಡೋಗಿ ನೀಟಾಗಿ ತೊಳೆದು ಒಣಗಿಸ್ಬಿಟ್ಟು ಪುಡಿ ಮಾಡಿ ಪೌಡ್ರನ್ನು ಡೈಲಿ 5 ಗ್ರಾಮ್ ಅಷ್ಟು ನೀರೊಳಗಡೆ 100 ml ನೀರಲ್ಲಿ ಕುದಿಸಿ 50 ml ಆದ ನಂತರ ಅದನ್ನು ಡೈಲಿ 15 ದಿನ ತಗೊಳ್ತಾ ಬಂದರೆ ಕಿಡ್ನಿ ಕಲ್ಲು ಕರಗುತ್ತೆ. ಹಾಗೇ ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ನಾನು ಈಗಾಗಲೇ ತುಂಬ ಜನಕ್ಕೆ ಪ್ರಯೋಗ ಮಾಡಿದ್ದೀನಿ, ಒಳ್ಳೆ ರಿಸಲ್ಟ್ ಬಂದಿದೆ. ನನಗೂ ಕೂಡ ಆಗಿತ್ತು, ನಾನು ಇದನ್ನೇ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕಿರುನಲ್ಲಿ ಅಂತಾರೆ, ಮತ್ತು ಹಾಗೆ ನೆಲನಲ್ಲಿ ಅಂತಾರೆ, 2 ಹೆಸರು ಇದೆ. ಎಲೆಯಲ್ಲಿ ಒಂದೊಂದು ಎಲೆಯಲ್ಲೂ ಕೂಡ ಒಂದೊಂದು ಬೀಜ ಇದೆ. ಈ ಬೀಜಗಳೆಲ್ಲ ನೋಡಿ ಹೀಗೆ ಬರುತ್ತೆ. ಇದರಲ್ಲಿ ಎರಡು ಕಲರ್ ಇದೆ, ಒಂದು ರೆಡ್ ಕಲರ್ ಇದೆ. ಅದಕ್ಕಿಂತ ಇದು ತುಂಬ ಆರೋಗ್ಯಕರವಾದದ್ದು. ಇದು ನಮಗೆ ಜಾಂಡೀಸ್ ಔಷಧಿ ಎಲ್ಲೂ ಸಿಗಲಿಲ್ಲ ಅಂದರೆ ನಾವು ಫೋನಲ್ಲಿ ಇದನ್ನು ವಾಟ್ಸಪ್ ಮಾಡಿ ಕಳಿಸ್ತೀವಿ, ಈ ಸೊಪ್ಪಿದ್ರೆ ಹುಡುಕಿ ಅಂತೇಳಿ. ಈ ಸೊಪ್ಪಿದ್ರೂ ಕೂಡ ಅವರು ಈ ಸೊಪ್ಪನ್ನು ತೊಗೊಂಡು ಬಂದು ನೀಟಾಗಿ ಉಪ್ಪು ನೀರಲ್ಲಿ ನೆನೆಸಿ ತೊಳೆಸ್ಬಿಟ್ಟು ಡೈಲಿ 50 ml ಇದರದ್ದು ರಸ ತೊಗೊಂಡು ಕುಡಿತಾ ಬಂದರೆ ಒಂದು 8-10 ದಿನದಲ್ಲಿ ಎಂಥ ಜಾಂಡೀಸ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಮತ್ತು ಲಿವರ್ದು ಪ್ರಾಬ್ಲಮ್ ಇದ್ದರೆ ಲಿವರು ಕ್ಲೀನ್ ಆಗುತ್ತೆ. ಮತ್ತು ಪಿತ್ತ ಬಾಡಿಲಿ ಜಾಸ್ತಿ ಆದರೆ ಪಿತ್ತ ಕೂಡ ಶಮನವಾಗುತ್ತೆ. ಈ 3 ಗುಣಗಳನ್ನು ಇದೊಂದೇ ಸೊಪ್ಪಲ್ಲಿ ಹೊಂದಿದೆ. ನಮಸ್ಕಾರ, ನನ್ನ ಹೆಸರು ಮಂಗಳರಾಜು ಅಂತ. ನಾನು ಮಳವಳ್ಳಿ NES ಬಡಾವಣೆಯಲ್ಲಿ ಇದ್ದೀನಿ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿ. ನಾನು ಸುಮಾರು 10 ವರ್ಷದಿಂದನೂ ಇರುವಾಗಿಂದನೂ ಕೂಡ ನಾನು ಈ ಔಷಧಿನ ಕೊಡ್ತಾ ಬಂದಿದ್ದೀನಿ. ಇದುವರೆಗೂ ಯಾರಿಗೂ ಕೂಡ ಯಾವುದೇ ಪ್ರಾಬ್ಲಮ್ ಆಗಿಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ಎಷ್ಟು ಸೀರಿಯಸ್ ಆಗಿರೋರೆಲ್ಲ ಬರ್ತಾರೆ, ತುಂಬ ಕಾಯಿಲೆಗಳು ಜಾಸ್ತಿ ಆಗಿರೋರೆಲ್ಲ ಬರ್ತಾರೆ. ಜಾಂಡೀಸು, ಮದ್ದಿಡು, ಅರೆ ತಲೆನೋವು ಮತ್ತು ಇನ್ನೂ ಬೇರೆ ಬೇರೆ ಸ್ತ್ರೀಯರದು ಪ್ರಾಬ್ಲಮ್ಸ್ಗಳಿಗೆಲ್ಲ ಬರ್ತಾರೆ. ಯಾರಿಗೂ ನಾನು ಹಂಗೆ ಕಳಿಸಿಲ್ಲ, ನಾನೇ ಖುದ್ದಾಗಿ ಎಲ್ಲ ಗಿಡಮೂಲಿಕೆಗಳನ್ನು ಗದ್ದೆಗಳ ಹತ್ರ, ತೋಟಗಳ ಹತ್ರ ಎಲ್ಲ ಹುಡುಕಿ ತಗೊಂಡು ಬಂದು ನಾನೇ ಈ ರೀತಿ ಪೌಡ್ರುಗಳನ್ನು ತಯಾರಿಸಿ ಜನಗಳಿಗೆ ಕೊಡ್ತಾ ಇದ್ದೀನಿ. ಇದುವರೆಗೂ ಯಾವುದೇ ಫೀಸ್ ತೊಗೊಂಡಿಲ್ಲ. ಬಟ್ ಹೊರಗಡೆಯಿಂದ ನಾವು ಗಂಧಕಿ ಅಂಗಡಿಲಿ ತರೋದಕ್ಕೆ ಮಾತ್ರ ಫೀಸ್ ಮಾಡ್ತೀವಿ. ನಾನೇ ತಯಾರಿಸೋವಂಥ ಔಷಧಿಗಳನ್ನೆಲ್ಲ ನಾನು ಫ್ರೀಯಾಗೆ ಕೊಡ್ತಾ ಬರ್ತಿದ್ದೀನಿ. ನಾನು 50 ವರ್ಷದಿಂದ ಸರ್ವಿಸ್ ಮಾಡ್ತಾಯಿದ್ದೀನಿ. ನನಗೆ ಇವಾಗ 55 ವರ್ಷ. ಆವಾಗಿಂದ ಸರ್ವಿಸ್ ಮಾಡ್ತಾಯಿದ್ದೀನಿ, ಯಾವುದೇ ತೊಂದರೆ ಇಲ್ಲ.